ಹಾಯ್, ನನ್ನ ಹೆಸರು ಗಿರೀಶ್. ನನ್ನ ಹೆಸರು ವಸುಧಾ. ನಾವು ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ಗಳಲ್ಲಿ ಈಗ ಶಾರದಾಂಬ ವೆಕೇಶನ್ ಬಂದಿದ್ದೀವಿ. ನನಗೆ ತುಂಬ ಇಷ್ಟ ಆಗ್ತಿದೆ. ಯಾಕಂದರೆ ಜುಲೈ ಮಂತಲ್ಲಿ ನಮ್ಮಮ್ಮ ನಮ್ಮ ಫುಲ್ ಫ್ಯಾಮಿಲಿ ಬಂದಿದ್ದರು. ಅವರು ಒಂದು ಟಿನಲ್ಲಿ ಬಂದಿದ್ದರು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಮುಖಾಂತರ ಅವ್ರು ಕೇಳಿದ್ದಕ್ಕೆ ನಾವು ಬಂದಿರೋದು ಈಗ. ಸೊ ಆವಾಗಲೇ ಬುಕ್ ಮಾಡಿದ್ವಿ. ಸೊ ಚಾರ್ಧಾಮ್ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಮತ್ತು ಸಿಕ್ಕಾಪಟ್ಟೆ ಥ್ರಿಲ್ ಆಗೂ ಇತ್ತು. ಅಂದರೆ ಚಾರ್ಧಾಮಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಯಮುನೋತ್ರಿ, ಗಂಗೋತ್ರಿ 4 ನೋಡಿದ್ದೀವಿ. ಅದು ಬಿಟ್ಟು ಪಂಚಕೇದಾರಲ್ಲಿ ನೋಡಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರು, ಬದ್ರಿನಾಥ್ ಟ್ರಾವೆಲ್ಸಲ್ಲಿ ಚೆನ್ನಾಗಿರುತ್ತೆ, ಎಲ್ಲನೂ ಫುಡ್ ಚೆನ್ನಾಗಿರುತ್ತೆ, ರೂಮ್ ಚೆನ್ನಾಗಿ ಕೊಡ್ತಾರೆ, ಕರ್ಕೊಂಡು ಹೋಗೋದು ಚೆನ್ನಾಗಿ ಮಾಡ್ತಾರೆ, ಅಂದರೆ ಟ್ರಾವೆಲಿಂಗ್ ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ, ಎಂಜಾಯ್ಮೆಂಟ್ ಮಾಡ್ಬೋದು. ನಮಗೆ ಸೂಪರಾಗಿ ಅನಿಸಿದೆ. ಹೊಸು ನಿಂಗೆ? ನನಗೂ ತುಂಬ ಇಷ್ಟ ಆಯಿತು. ನಮ್ಮ ಅತ್ತೆ ಹೆಂಗೆ ಹೇಳಿದ್ರು ಹಾಗೆ ಇದೆ. ಪ್ಲಸ್ ಅಟ್ಮಾಸ್ಫಿಯರ್ ಎಲ್ಲ ಸಖತ್ ಇಷ್ಟ ಆಯಿತು. ಇಲ್ಲಿ ಮ್ಯಾನೇಜರ್ ಇರ್ಬೋದು, ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. A to Z ಏನೇನು ರಿಕ್ವೈರ್ಮೆಂಟ್ಸ್ ನಮಗೆ ಇಂಥದ್ದು ಬೇಕಣ್ಣ ಅಂತಂದರೆ ಹಂಗೆ ಮಾಡಿಕೊಡ್ತಾರೆ. ಫುಡ್ಡು ಅಷ್ಟೇ ಮನೆ ಊಟ ಥರನೇ. ಯೂಶ್ವಲಿ ಎಲ್ಲರೂ ಯಾರಾನು ಸೋಡಾ ಅದು ಇದು ಎಲ್ಲ ಜಾಸ್ತಿ ಹಾಕ್ಬಿಡ್ತಾರೆ. ಇಲ್ಲ ಆ ಥರ ಎಲ್ಲ ಏನಿರಲಿಲ್ಲ. ಮನೆಯಲ್ಲಿ ನಾವು ಹೆಂಗೆ ಮಾಡ್ತೀವೋ ಹಾಗೆ ಇತ್ತು ಟೇಸ್ಟು, ಅದು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ರೂಮ್ಸೂ ಅಷ್ಟೇ ಕ್ಲೀನಾಗಿ A1 ರೂಮ್ಸ್ ಕೊಟ್ಟಿದ್ದಾರೆ. ಈ ಥರ ಎಕ್ಸ್ಪೀರಿಯನ್ಸ್ ಬೇರೆ ಟ್ರಾವೆಲ್ಸಲ್ಲಿ ಆಗಿಲ್ಲ ನಮ್ಗೆ ಇದುವರೆಗೂ. 15 days ಆಯ್ತು ನಾವು ಬಂದು. ಹೆಂಗಾಯ್ತು ಅಂತಾನೆ ಗೊತ್ತಾಗಿಲ್ಲ. ಅಷ್ಟು ಕಷ್ಟ ಅಂತಾರೆ ಚಾರ್ಧಾಮ್ ಯಾತ್ರೆ. ನಮ್ಗೆ ಹೆಂಗೆ ಗ್ರೂಪ್ ಸಿಕ್ತಂದ್ರೆ ಅದು ಕಷ್ಟ ಅಂತಾನೆ ಅನ್ಸ್ಲಿಲ್ಲ. ಯಾವ್ದು ಎಂಜಾಯ್ ಮಾಡ್ಕೊಂಡು ಹೋದ್ವಿ, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ದೇವ್ರು ಅಷ್ಟೇ ಚೆನ್ನಾಗಿ ನೋಡಿದ್ವಿ. ಪ್ರತಿಯೊಂದು ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಅವರಿಗೆ. ನನಗೆ ಈ ಬದ್ರಿನಾಥ್ ಟ್ರಾವೆಲ್ಸ್ ಹೆಂಗೆ ರೆಫರಲ್ ಬಂತು ಅಂದರೆ, ಲಕ್ಷ್ಮಿ ಆಂಟಿ ಅಂತ ಒಬ್ಬರಿದ್ರು. ಸೊ ಅವರು ನಮ್ಮ ಫ್ರೆಂಡ್, ಅಂದರೆ ನಮ್ಮ ಮನೆ ಹತ್ರನೇ ಇರೋ ಫ್ರೆಂಡು. ಅವರು ಫಸ್ಟ್ ಇದಕ್ಕೆ ಅಯೋಧ್ಯ ಬಂದಿದ್ದರು. ಸೊ ಅವರು ನಮಗೆ ರೆಫರಲ್ ಕೊಟ್ಟಿದ್ದು. ಆ ರೆಫರಲ್ ಕೊಟ್ಟಿದ ತಕ್ಷಣ ಜುಲೈ ಮಂತಲ್ಲಿ ನಮ್ಮ ಫ್ಯಾಮಿಲಿ ಫುಲ್ ಟೋಟಲ್ 10 ಮೆಂಬರ್ಸ್ ಬಂದಿದ್ದರು. ಅದು ಅವ್ರಿಗೆ ಸಪ್ರೇಟಾಗಿ ಟಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿದ್ರು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯಿತು ಅಂತ ಆಗಲೇ ಬುಕ್ ಮಾಡಿ ನಾವಿಬ್ಬರು ಈಗ ಸೆಪ್ಟೆಂಬರ್ ಮಂತಲ್ಲಿ ಬಂದಿದ್ದೀವಿ. ಸೊ ಆ್ಯಂಡ್ ಇನ್ನೊಂದು ಏನು ಎಕ್ಸ್ಪೀರಿಯನ್ಸ್ ಅಂದರೆ, ನಮ್ಮ ಫ್ರೆಂಡ್ಸೇ ಇದೇ ಟೈಮಲ್ಲಿ ಚಾರ್ಧಾಮಿಗೆ ಬಂದಿದ್ದಾರೆ. ಅಂದರೆ 3 days ಬಿಫೋರ್ ಬಿಟ್ಟಿದ್ದಾರೆ, ಇಲ್ಲ ನಾವು ಬಿಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಬಿಟ್ಟಿದ್ದಾರೆ. ಸೊ ಅವರು ಬೇರೆ ಟ್ರಾವೆಲ್ಸಲ್ಲಿ ಬಂದಿದ್ದಾರೆ. ಅವರು ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದರು. ನಾವೆಲ್ಲರೂ ಮಾಡಿದ್ವು ಅಲ್ಲೇ ಅಕ್ಕಪಕ್ಕನೇ ಇರ್ತಿದ್ರು, ಅದೇ ಸಿಟಿನಲ್ಲಿ ಇರ್ತಿದ್ರು. ಸೊ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ, ನಮ್ಮದು ಶ್ರೀ ಬದ್ರಿನಾಥ್ ಟ್ರಾವೆಲ್ಸಲ್ಲಿ ಏನಾಗಿದೆ, ಪಾಂಪ್ಲೆಟಲ್ಲಿ ಏನು ಕೊಟ್ಟಿದ್ರು ಸೊ ಅದೆಲ್ಲ ಪ್ಲೇಸಸ್ ನೋಡಿನೂ ನಾನು ಪ್ಲಸ್ ಇನ್ನೂ 3 ಎಕ್ಸ್ಟ್ರಾ ಪ್ಲೇಸಸ್ ನೋಡಿದ್ದೀನಿ ನಾನು. ಇವಾಗ ನಮ್ಮ ಫ್ರೆಂಡ್ಸ್ ಏನು ಕಾಲ್ ಮಾಡಿ ಕೇಳ್ತಿದ್ರು, ನೀವು ಎಲ್ಲಿದ್ದೀರಾ ಈಗ ಅಂತ ಹೇಳಿದ್ರೆ, ನಾವು ಗಂಗೋತ್ರಿಲಿ ಇದ್ದೀವಿ ಅಂದರು. ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಗಂಗೋತ್ರಿ ಕ್ಲೋಸ್ ಆಗೋಗಿದೆ, ನಮ್ಮನ್ನ ಕರ್ಕೊಂಡೋಗಿಲ್ಲ ಇವತ್ತು, ನಾವು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ತಿಳ್ಕೊಂಡ್ರೆ ಬೇರೆ ಟೂರ್ ಟ್ರಾವೆಲ್ಸ್ಗೆ ಹೋದಾಗ ಸೊ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಚೆನ್ನಾಗಿ ಅನಿಸಿಲ್ಲ. ಇವಾಗ ಅವ್ರಿಗೆ ಏನು ಅನಿಸ್ತಿದೆ ಅಂದರೆ, ಗಿರೀಶು ಮತ್ತು ಹೊಸದು ಹೋಗಿದ್ರಲ್ಲ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್, ನೆಕ್ಸ್ಟ್ ಟೈಮ್ ನಾನು ಅದಕ್ಕೆ ಬರಬೇಕು, ಇದಕ್ಕೆ ಹೋಗೋದು ಬದಲು ಅದಕ್ಕೆ ಹೋಗಿದ್ದಿದ್ರೆ, ಅವ್ರ ಜೊತೆಗೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇವರು ಏನಂದ್ರೆ 100% ಟ್ರೈ ಮಾಡ್ತಾರೆ. ಲಾಸ್ಟ್ ಮೊಮೆಂಟ್ ವರ್ಗುನು ಹೆಂಗಾನ ಮಾಡಿ ದರ್ಶನ ಮಾಡಿಸ್ಲೇಬೇಕು, ಇವ್ರು ಇದಕ್ಕೋಸ್ಕರನೇ ಬಂದಿದ್ದಾರೆ ಅನ್ನೋ ಒಂದು ಏನಂತಾರೆ, ಟ್ರೈ ಮಾಡ್ತಾನೆ ಇರ್ತಾರೆ, ತೋರಿಸ್ಬೇಕು ಅಂತ. ಆಮೇಲೆ ಎಷ್ಟೊಂದ್ ಕಡೆ ಎಷ್ಟೋ ಬೇರೆ ಟ್ರಾವೆಲ್ಸ್ ಅಲ್ಲಿ ಚಾರ್ಧಾಮ್ ಅಂದ್ರೆ ಬರೀ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ತೋರಿಸ್ತಾರೆ. ಇಲ್ಲಿ ಚಾರ್ಧಾಮ್ ಜೊತೆ ಪಂಚ್ ಕೇದಾರ್ ಕೂಡ ತೋರಿಸಿದ್ದಾರೆ ನಮ್ಗೆ. ಪ್ಲಸ್ ಎಕ್ಸ್ಟ್ರಾ ಬೇರೆ ಸುತ್ತಮುತ್ತ ಅದನ್ನ ನಾವ್ ಹೆಂಗೆ ಅವ್ರಿಗೆ ಕೋಆಪರೇಟ್ ಮಾಡ್ತೀವಿ, ಅವ್ರು ನಮ್ಗೆ ನಾವು 100% ಕೊಟ್ರೆ ಅವ್ರು ನಮ್ಗೆ 1000% ವಾಪಸ್ ಕೋಆಪರೇಷನ್ ಮಾಡಿ ಇನ್ನ ಎಕ್ಸ್ಟ್ರಾ ತೋರಿಸ್ತಾರೆ. ಅದೊಂದು ತುಂಬಾ ಇಷ್ಟ ಆಯ್ತು. ಸೊ ಥ್ಯಾಂಕ್ಸ್ ಟು ಬದ್ರಿನಾಥ್ ಟ್ರಾವೆಲ್ಸ್. ಆಲ್ ರೌಂಡ್ 10 out of 100 ಕೊಡೋಷ್ಟು ಇಷ್ಟ ಆಗಿದೆ. 100 out of 100 ಕೊಡೋಂಗಿದ್ರೆ 100 out of 101 ಕೊಡ್ತೀನಿ ನಾನು. ಯಾಕಂದ್ರೆ ಕಂಪ್ಲೀಟ್ ಪ್ಯಾಕೇಜ್ ನಮಗೆ ಕಂಪ್ಲೀಟ್ ಸಖತ್ತಾಗಿದೆ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ಸ್ ಫಾರ್ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್. ಯಾರ್ಯಾರಿಗಂದ್ರೆ ಮೇನ್ ಕೇಶವಣ್ಣ, ಅಶ್ವಥಣ್ಣ, ಇವರಿಬ್ರು ಮೇನ್ ಮ್ಯಾನೇಜರ್ಸ್ ನಮಗೆ. ಅಂಡ್ ಹೇಮಂತ್ ಅಂತ ಒಬ್ಬ ಹುಡುಗ ಇದ್ದಾನೆ, ನಮ್ಮ ಡ್ರೋನ್ ಗುರುಜಿ ಅಂತ. ನಿಮ್ಗೆ ಏನೇ ಫುಲ್ ಥ್ರೂ ಔಟ್ ದ ಟ್ರಿಪ್ ಏನೇ ಫೋಟೋಸ್ ಬೇಕು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬೇಕಾ, ಏನೇ ಬೇಕು, ನೀವು ಜಸ್ಟ್ ಅವನಿಗೆ ಸುಮ್ಮನೆ ಹೇಳ್ಬೇಕು. ನೀವು ಮುಂದೆ ಬಂದು ನಿಂತ್ಕೊಂಡು ಅವನ ಹತ್ರ ಕೇಳಿ ಆರಾಮಾಗಿ ಮಾಡ್ಕೊಡ್ತಾನೆ, ಚಿಟ್ಕೆ ಹೊಡೆದಂಗೆ. ಸೊ ಅವನಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ಕ್ಯಾಟ್ರಿಂಗ್ ಅಂದರೆ ನಮಗೆ ಊಟ ಸೌತ್ ಇಂಡಿಯನ್ ಫುಡ್ಡೇ ಕೊಡ್ತಾರೆ 3 times. ತುಂಬ ಸಖತ್ತಾಗಿರುತ್ತೆ. ಸೇಮ್ ಮನೆಯಲ್ಲಿ ಹೆಂಗೆ ಊಟ ತಿಂತೀವಿ ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಇರುತ್ತೆ. ಸೊ ಅದರಲ್ಲಿ ಮೂರ್ತಿ ಅಣ್ಣ ಅಂತ ಒಬ್ರು ಬಂದಿದ್ರು ಈ ಸತಿ ನಮಗೆ. ಸೊ ಅವರು ಸಖತ್ತಾಗಿ ಮಾಡಿಕೊಟ್ರು 3 ಜನನು. ತುಂಬ ಥ್ಯಾಂಕ್ಸ್ ಅವ್ರಿಗೂ. ಆ್ಯಂಡ್ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಫುಲ್ಲು ಫೇಮಸ್ ಆಗಬೇಕು, ರಿವ್ಯೂಸ್ ಜಾಸ್ತಿ ಕೊಡಬೇಕು. ಏನಕ್ಕಂದರೆ ಅವ್ರ ರೆಫರಲ್ ಮೇಲೆಗೆ ಅವ್ರು ಜಾಸ್ತಿ ಬರೋದು. ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡಿ.
ಫೇಸ್ಬುಕ್ ಇದೆ, ಅದರಲ್ಲೂ ಫಾಲೋ ಮಾಡಿ. ಫಾಲೋ ಮಾಡಿ. ಸೊ ಶೇರ್ ಅವ್ರ ಮಾಡಿ contact ಜಾಸ್ತಿ. number ಇರುತ್ತೆ. ಕಾಂಟ್ಯಾಕ್ಟ್ ನಂಬರು ಕೆಳಗಡೆ ಇರುತ್ತೆ ನಿಮಗೆ, ಕಾಂಟ್ಯಾಕ್ಟ್ ಲಿಸ್ಟ್. ಅಶ್ವಥ್ ಕೇಶವ ಅಂತ ಇಬ್ರು ಇರ್ತಾರೆ, ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.